ಶರಣಾರ್ಥಿಗಳು ಸ್ನೇಹಿತರೆ. ನಾನಿವತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜಾಣತನದ ಕುರಿತು, ದಾರ್ಶನಿಕತ್ವದ ಕುರಿತು, ಬಹುಜನ ಚಳವಳಿಯ ಕುರಿತು ಅವರಲ್ಲಿರ್ತಕ್ಕಂತಹ ಕಳಕಳಿ, ಅಭಿಮಾನ ಮತ್ತು ಸಂಘಟನೆಯ ಕುರಿತು ಒಂದಷ್ಟು ಮಾತುಗಳು ಹೇಳಬೇಕು. ಬಹುಶಃ ಭಾರತದಲ್ಲಿ ಗೌತಮ ಬುದ್ಧ ಹುಟ್ಟು ಹಾಕಿದ ಈ ಬಹುಜನ ಚಳುವಳಿ ಮುಂದೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಅದನ್ನು ಮುನ್ನಡೆಸಿ ವೈದಿಕರ ಪ್ರತಿಕ್ರಾಂತಿಗೆ ಬಲಿಯಾದದ್ದನ್ನ ನಾವು ನೋಡಿದ್ದೇವೆ. ಮುಂದೆ 600-700 ವರ್ಷಗಳು ಮುಸಲ್ಮಾನರ ಆಡಳಿತ, ಮುಸಲ್ಮಾನರಿಗೆ ಬೆನ್ನೆಲುಬಾಗಿ ನಿಂತು ಮುಸಲ್ಮಾನ್ ಆಡಳಿತವನ್ನ ಈ ನೆಲದಲ್ಲಿ ಗಟ್ಟಿಗೊಳಿಸ್ತಾ ಮನುಸ್ಮೃತಿಯನ್ನ, ಸಂವಿಧಾನವನ್ನ ಮಾಡಿಕೊಂಡು ಚಾತುರ್ವರ್ಣವನ್ನ ಜೀವಂತವಾಗಿ ಇಟ್ಕೊಂಡು ಈ ದೇಶವನ್ನ ಶೋಷಣೆ ಮಾಡುತ್ತಾ ಬಂದಂಥವ್ರು. ಬ್ರಿಟಿಷರು ಯಾವಾಗ ಜನಪರ ಕಾರ್ಯಕ್ರಮಗಳಲ್ಲಿ ತರೋದಕ್ಕೆ ಶುರು ಮಾಡಿದ್ರು, ಮೆಕಾಲೆ ಶಿಕ್ಷಣ ನೀತಿಯ ಮೂಲಕ ಶಿಕ್ಷಣವನ್ನ ಸಾರ್ವತ್ರೀಕರಣ ಮಾಡತಕ್ಕಂಥ ಕೆಲಸ ಆಗಿರಬಹುದು, ಇಲ್ಲಿನ ವೈದಿಕ ಮೌಢ್ಯಗಳು ಮತ್ತು ಅಮಾನುಷವಾದಂತಹ ಆಚರಣೆಗಳು, ಸತಿ ಪದ್ಧತಿ ಆಗಿರಬಹುದು ಅಥವಾ ಬಾಲ್ಯ ವಿವಾಹ ಆಗಿರಬಹುದು, ವಿಧವಾ ವಿವಾಹದ ನಿಷೇಧ ಆಗಿರಬಹುದು, ಸ್ತ್ರೀಯರನ್ನ ಶೋಷಿಸ್ತಕ್ಕಂಥ, ಸ್ತ್ರೀಯರಿಗೆ ಶಿಕ್ಷಣ ಕೊಡದೇ ಇರತಕ್ಕಂಥ ಅಮಾನುಷವಾದ ಈ ಆಚರಣೆಗಳಾಗಿರಬಹುದು, ಇವೆಲ್ಲವನ್ನ ವಿರೋಧಿಸ್ತಾ ಬ್ರಿಟಿಷ್ ಸರ್ಕಾರ ಕ್ರಮೇಣವಾಗಿ ಭಾರತೀಯ ನೆಲಮೂಲದ ಜನಕ್ಕೆ ಅನುಕೂಲವಾಗುವ ಒಂದಷ್ಟು ಪ್ರಗತಿಪರ ಕಾನೂನುಗಳು ಈ ನೆಲದಲ್ಲಿ ತರೋದಕ್ಕೆ ಶುರು ಮಾಡಿದ್ದನ್ನು ನಾವು ನೋಡುತ್ತೇವೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಈ ಬಹುಜನ ಚಳುವಳಿ ಮತ್ತು ಈ ಪ್ರಗತಿಪರ ಚಳುವಳಿ ಬಹಳ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತು. ಇವತ್ತಿಗೂ ಭಾರತೀಯ ಬಹುಜನ ಚಳುವಳಿ ಮತ್ತು ಪ್ರಗತಿಪರ ಚಳುವಳಿಗೆ ಮಹಾರಾಷ್ಟ್ರದ ಹೋರಾಟಗಾರರು ನೀಡಿದ ಕೊಡುಗೆ ಬಹಳ ದೊಡ್ಡದು ಅಂತಲೇ ನಾವು ಹೇಳಬೇಕು. ಬಾಳ ಠಾಕ್ರೆ ಅವರ ತಂದೆಯವರಾಗಿರಬಹುದು, ಮಹಾತ್ಮ ಜ್ಯೋತಿಬಾ ಫುಲೆ ಅವರಾಗಿರಬಹುದು, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರಬಹುದು, ಇತ್ತೀಚಿನ ದಿನಗಳಲ್ಲಿ ದಾಬೋಲ್ಕರ್, ಪನ್ಸಾರೆ ಮುಂತಾದ ಅನೇಕ ಜನ ಬಹುಜನ ಚಳವಳಿಯ ನೇತಾರರು ಹಾಗೂ ಪ್ರಗತಿಪರ ಚಳವಳಿಕಾರರು ಮಹಾರಾಷ್ಟ್ರದಲ್ಲಿ ಪ್ರಗತಿ ಚಳವಳಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಹುಟ್ಟು ಹಾಕಿದವರು ಮತ್ತು ಮುನ್ನಡೆಸಿದವರು. ನಾವು ಶಾಹು ಮಹಾರಾಜರ ಬಗ್ಗೆ ಕೂಡ ಕೇಳಿದ್ದೇವೆ. ಶಾಹು ಮಹಾರಾಜರು ಭಾರತದಲ್ಲಿ ಮೊಟ್ಟಮೊದಲು ರಾಜಸತ್ತೆಯಲ್ಲಿ ಇದ್ದುಕೊಂಡನೇ ಅವರು ಒಂದು ಬ್ರಾಹ್ಮಣೇತರ ಚಳವಳಿಯನ್ನು ಮುನ್ನಡೆಸುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರ್ ಕಂಬಳಿ ಸಿದ್ದಪ್ಪ ಅವರ ಜೊತೆಗೂಡಿ ಅವರು ತಮ್ಮ ಸಂಸ್ಥಾನದ ಜನರಿಗೆ ಮೀಸಲಾತಿಯನ್ನು ಕಲ್ಪಿಸಿದ ಮೊಟ್ಟ ಮೊದಲ ದೊರೆ ಶಾಹು ಮಹಾರಾಜ್ ಅವರು. ಹೀಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬಹಳಷ್ಟು ದೊಡ್ಡ ಪ್ರಗತಿಪರ. ಹೇಳಕ್ ಹೋದ್ರೆ ಬಹಳ ದೊಡ್ಡ ಕಥೆ ಇದೆ. ಮೊಟ್ಟ ಮೊದಲು ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿದೆ ಅನ್ನೋದನ್ನ ಶೋಧನೆ ಮಾಡಿದವರು ಕೂಡ ಮಹಾತ್ಮ ಜ್ಯೋತಿಬಾ ಫುಲೆ ಅವರೇ. ಮಹಾರಾಷ್ಟ್ರದಲ್ಲಿ ಶಿವಾಜಿಯ ಜಯಂತಿಯನ್ನ ಆರಂಭ ಮಾಡಿದವರು ಕೂಡ ಜ್ಯೋತಿಬಾ ಫುಲೆ ಅವರೇ. ಅದನ್ನು ವಿರೋಧಿಸಲೆಂದೇ ಬ್ರಿಟಿಷರ ನೆಪದಲ್ಲಿ ಬಾಲಗಂಗಾಧರನಾಥ್ ತಿಲಕ್ ಸಾರ್ವಜನಿಕ ಗಣೇಶೋತ್ಸವವನ್ನ ಆರಂಭಿಸಿದ್ದು ಕೂಡ ನಾವು ತಿಳ್ಕೊಂಡಿದ್ದೇವೆ. ಜ್ಯೋತಿಬಾ ಫುಲೆ ಅವರು ಮಹಾರಾಷ್ಟ್ರದಲ್ಲಿ ಸರಳವಾಗಿ ಅವೈದಿಕ ಪದ್ಧತಿಯಿಂದ ಬಹುಜನರ ಮದುವೆ ಸಮಾರಂಭಗಳನ್ನು ನಡೆಸಿಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ ಇದೊಂದು ಬಹಳ ದೊಡ್ಡ ಬಿರುಗಾಳಿನೇ ಹಬ್ಬ. ಸಾಮಾನ್ಯವಾಗಿ ನಾವು ಮದುವೆಗಳಲ್ಲಿ ಪುರೋಹಿತರನ್ನ ಕರೆದು ವೈದಿಕ ಆಚರಣೆಗಳನ್ನ ಮಾಡ್ತಾ ಅವರಿಗೆ ದುಬಾರಿಯಾಗಿ ದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡ್ಕೊಳ್ಳೋದು ಒಂದು ವಾಡಿಕೆ. ಆ ಪದ್ಧತಿಯನ್ನ ಹೊಡೆದು ಹಾಕುವ ಸಲುವಾಗಿ ಮಹಾರಾಷ್ಟ್ರದಲ್ಲಿ ವಿನೂತನವಾಗಿ ಫುಲೆ ಅವರು ಸರಳವಾಗಿ ಮದುವೆಯನ್ನ ಮಾಡಿಸುವ ಮತ್ತು ಅದರ ಪೌರೋಹಿತವನ್ನ ವಹಿಸಿಕೊಳ್ಳತಕ್ಕಂಥ ಕೆಲಸವನ್ನ ಆರಂಭ ಮಾಡ್ತಾರೆ. ಆಗ ಎಲ್ಲ ಪುರೋಹಿತರು ಸಂಘಟಿತರಾಗಿ ಫುಲೆ ಅವರ ಈ ನಿರ್ಧಾರವನ್ನ ವಿರೋಧಿಸ್ತಾರೆ. ಒಂದು ಕಡೆ ಪಂಚಾಯಿತಿಯನ್ನ ಸೇರಿ ಪ್ರಶ್ನಿಸ್ತಾರೆ. ಫುಲೆ ಅವರಿಗೆ ಪಂಚಾಯತಿಗೆ ಕರೆಸಲಾಗ್ತದೆ. ಅವರ ವಿರುದ್ಧ ಪಂಚಾಯಿತಿ ಸೇರಿಸಿ ಈ ಮದುವೆಗಳನ್ನ ಅವರು ಮಾಡಿಸಕೂಡದು, ಅದರಿಂದ ನಾವು ನಿರುದ್ಯೋಗಿಗಳಾಗ್ತೇವೆ ಅನ್ನೋದು ಅವರ ವಾದ. ಅವಾಗ ಆ ಪಂಚಾಯತಿ ಸೇರಿಸದಲ್ಲಿ ಪಂಚಾಯತಿಯ ಪ್ರಮುಖರು ಫುಲೆ ಅವರನ್ನ ಕುರಿತು ಕೇಳ್ತಾರೆ, ನೀವು ನಿಮ್ಮ ಮದುವೆಗಳನ್ನ ನೀವೇ ಯಾಕೆ ಮಾಡ್ಕೊಳ್ತಾ ಇದ್ದೀರಿ? ಬಹುಜನರ ಎಲ್ಲ ಮದುವೆಗಳನ್ನ ನೀವು ಒಂದು ವ್ಯವಸ್ಥಿತ ರೂಪದಲ್ಲಿ ಯಾಕೆ ನಡೆಸಿಕೊಡ್ತಾ ಇದ್ದೀರಿ? ಇದರಿಂದ ಪುರೋಹಿತರು ನಿರುದ್ಯೋಗಿಗಳಾಗುವುದಿಲ್ವೇ ಅಂತ ಸರ್ಪಂಚರು ಕೇಳ್ತಾರೆ. ಆಗ ಫುಲೆ ಅವರು ಹೇಳ್ತಾರೆ, ವಧುವರರು ಬಂದು ಕೇಳಿದಾಗ ನಾವು ಮಾಡಿಸದೇ ಇರಕ್ಕಾಗತ್ತೆ ಸ್ವಾಮಿ, ಅವ್ರು ಬಂದು ಕೇಳ್ಕೊಂಡಾಗ ನಾವು ಮಾಡಿಸ್ತಾ ಇದ್ದೀವಿ ಅಂತ ಬಹಳ ವಿಧೇಯವಾಗಿ ವಿನಯಪೂರ್ವಕವಾಗಿ ಫುಲೆ ಅವರು ಹೇಳ್ತಾರೆ. ಅವಾಗ ವಧುವರರು ಅಲ್ಲೇ ಇರ್ತಾರೆ. ವಧುವರನ್ನು ಕೇಳ್ತಾನೆ ಸರ್ಪಂಚ್, ಅಥವಾ ಸರ್ಪಂಚ್ ಕೇಳೋಕ್ ಮೊದಲೇ ವಧುವರೇ ಉತ್ತರ ಕೊಡ್ತಾರೆ. ಈ ಪುರೋಹಿತರು ನಮಗೆ ಬೇಡ, ಇವರು ದುಬಾರಿಯಾಗಿ ದಕ್ಷಿಣನ್ನು ಪಡಿತಾರೆ, ಇಲ್ಲದ ಆಡಂಬರಗಳನ್ನ, ಇಲ್ಲದ ಆಚರಣೆಗಳನ್ನು ಹೇಳ್ತಾರೆ, ನಮಗೆ ಇವರು ಬೇಡವಾಗಿದೆ. ಆ ಕಾರಣದಿಂದ ನಾವು ಫುಲೆ ಅವರ ಸಹಾಯದಿಂದ ಮದುವೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಆ ಎಲ್ಲಾ ಪುರೋಹಿತರು ಸರ್ಪಂಚನ ಎದುರುಗಡೆ ಒಂದು ಮಾತನ್ನು ಹೇಳ್ತಾರೆ, ತಪ್ಪಿಲ್ಲ ಸ್ವಾಮಿ, ಅವ್ರ ಮದುವೆಗಳು ಅವರೇ ಮಾಡ್ಕೊಳ್ಳಿ, ಆದರೆ ಮದುವೆ ಮಾಡಿಸುವುದಕ್ಕೆ ಬೇಕಾಗುವ ಆಚಾರ್ಯರ ಫೀ ಅಂದ್ರೆ ದಕ್ಷಿಣೆ ಏನಿದೆಯಲ್ಲ, ಅದನ್ನ ನಮ್ಮ ಮನೆಗೆ ತಂದು ಮುಟ್ಟಿಸಿದ್ರೆ ಸಾಕು, ಅವ್ರ ಮದುವೆ ಅವರೇ ಮಾಡ್ಕೊಳ್ಳಿ ಅಂತ ಬಹಳ ತಾಂತ್ರಿಕವಾಗಿ ಪುರೋಹಿತರು ವಾದವನ್ನ ಮುಂದಿಡ್ತಾರೆ. ಆಗ ಆ ಪಂಚರು,
ಆ ಪಂಚ ಕಮಿಟಿಯ ಮುಖ್ಯಸ್ಥರು, ಪಂಚಾಯತಿಯ ಮುಖ್ಯಸ್ಥರು ಹೇಳ್ತಾರೆ, ಹೌದು 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 ಹೌದು, ನೀವು ಅದೇ ರೀತಿ ಮಾಡಬೇಕು. ಇನ್ನು ಮುಂದೆ ನಿಮ್ಮ ಮದುವೆಗಳನ್ನ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ. ಪಾಪ ಪುರೋಹಿತರಿಗೆ ಯಾವುದೋ ತಕರಾರಿಲ್ಲ, ಅವರು ನಿರುದ್ಯೋಗಿಗಳಾಗಿದ್ರು ಬಹಳ ದೊಡ್ಡ ಮನಸ್ಸನ್ನ ಮಾಡಿ ನಿಮ್ಮ ಮದುವೆಗಳು ನೀವೇ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ ಅನುಮತಿಸ್ತಾ ಇದ್ದಾರೆ. ಅದ್ರ ಒಂದು ಕೆಲಸವನ್ನ ಮಾಡಿ, ಫುಲೆ ಅವರೇ, ನೀವೇ ಮದುವೆಗಳನ್ನ ಮಾಡಿಸಿ ಬಹುಜನರು. ಆದರೆ ಆ ಮದುವೆಗೆ ಏನು ಪುರೋಹಿತರು ದಕ್ಷಿಣೆ ಪಡಿತಿದ್ರಲ್ಲ, ಆ ದಕ್ಷಿಣೆನ ಒಯ್ದು ಅವ್ರ ಮನೆಗೆ ಮುಟ್ಟಿಸಬೇಕು ನೀವು ಅಂತ ಹೇಳಿ. ನೋಡಿ, ಆ ವಧುವರರು ಸ್ವತಃ ಹೇಳಿದ್ದೇನು ಅಂದ್ರೆ, ನಮಗೆ ಯಾಕೆ ಈ ಆಚಾರ್ಯರ ಪೌರೋಹಿತ್ಯ ಬೇಡ ಅಂದ್ರೆ, ಇವರು ಇಲ್ಲದೆಲ್ಲ ಆಚರಣೆಗಳನ್ನ ಹೇಳ್ತಾರೆ ಮತ್ತು ದುಬಾರಿಯಾಗಿ ದಕ್ಷಿಣೆಯನ್ನು ಪಡಿತಾರೆ. ಆ ಕಾರಣದಿಂದ ನಾವು ಉಚಿತವಾಗಿ ಮದುವೆಗಳನ್ನ, ಬಹಳ ಸರಳವಾಗಿ ಮದುವೆಗಳನ್ನ ಫುಲೆಯವರು ಮಾಡಿಸ್ತಾ ಇರೋದ್ರಿಂದ ಅವ್ರ ಹತ್ರ ಹೋಗ್ತಾ ಇದ್ದೇವೆ ಅಂತ ಹೇಳಿದಾಗ ಕೂಡ ಸರ್ಪಂಚರು ಹೇಳೋದೇನು ಅಂದ್ರೆ, ಹೌದು ಹೌದು ಹೌದು, ಆಚಾರ್ಯರ ಬೇಡಿಕೆ ಸರಿ ಇದೆ, ಅವರು ಮದುವೆ ನಿಮ್ಮದೇನು ಮಾಡ್ಸಕ್ ಬರೋದಿಲ್ಲ, ಅವರ ಪೌರೋಹಿತ್ಯದ ದಕ್ಷಿಣೆನ ಅವರ ಮನೆಗೆ ಹೋಗಿ ನೀವು ಮುಟ್ಟಿಸ್ಬೇಕು ಅಂತ. ಆಗ ಫುಲೆ ಅವರು ಒಂದು ಖಾಲಿ ಹಾಳೆಯನ್ನ ಎತ್ತಿ ತೋರಿಸ್ತಾ, ಜಡ್ಜ್ ಕಡೆ ಕೈ ಮಾಡಿ ಈ ಖಾಲಿ ಹಾಳೆ ತೋರಿಸ್ತಾ, ಆಗ ಆ ಸರ್ಪಂಚರು, ಪಂಚಾಯತಿ ಮುಖ್ಯಸ್ಥರು, ಏನ್ರಿ, ಏನನ್ನ ಹೇಳಕ್ ಹೊರಟಿದ್ದೀರಿ, ಏನನ್ನ ತೋರಿಸ್ತಾ ಇದ್ದೀರಿ ಅಂತ ಕೇಳಿದಾಗ ಫುಲೆ ಅವರು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮ ತೀರ್ಪು ಕೂಡ ಈ ಖಾಲಿ ಹಾಳೆ ಇದ್ದ ಹಾಗೆ. ನಿಮ್ಮ ತೀರ್ಪಿನಲ್ಲಿ ಏನೇನೋ ವಸ್ತು ಇಲ್ಲ, ನ್ಯಾಯ ಇಲ್ಲ. ಆಗ ಪಂಚಾಯತಿ ಮುಖ್ಯಸ್ಥರು ಕೇಳ್ತಾರೆ, ಏನ್ರಿ ಹಾಗಂದ್ರೆ, ನಾನು ಹೇಳಿರೋದು ನಿಜ ಅಲ್ವಾ, ನನ್ನ ತೀರ್ಪು ಸರಿ ಇಲ್ವಾ? ಆಗ ಫುಲೆ ಅವರು ಹೇಳ್ತಾರೆ, ನೋಡಿ ಸ್ವಾಮಿ, ಇಲ್ಲಿಯವರೆಗೆ ನಾವು ಈ ಪುರೋಹಿತರ ಚಪ್ಪಲಿಗಳನ್ನ ಹೊಲಿತಿದ್ವಿ, ಇವತ್ತಿನಿಂದ ನಾವು ಅವರ ಚಪ್ಪಲಿ ಹೊಲಿಯೋದನ್ನ ನಿಲ್ಲಿಸಿ ಬಿಡ್ತೇವೆ. ಅವರ ಚಪ್ಪಲಿಯನ್ನ ಅವರೇ ಹೊಲ್ಕೊಂಡು ಅದಕ್ಕೆ ತಗುಲುವ ಹಣವನ್ನ ತಂದು ನಮಗೆ ಕೊಡಬಹುದಾ? ಇಲ್ಲಿಯವರೆಗೆ ಅವರ ಕ್ಷೌರವನ್ನ ನಾವೇ ಮಾಡುತ್ತಿದ್ವಿ, ಇವತ್ತಿಂದ ಅವರ ಕ್ಷೌರವನ್ನ ಅವರೇ ಮಾಡಿಕೊಂಡು ಅದಕ್ಕೆ ತಗುಲುವ ಹಣವನ್ನ ತಂದು ನಮಗೆ ಅವರು ಕೊಡಲಿ, ಒಪ್ಪಿಗೆಯೇ? ಇವತ್ತಿನಿಂದ ಅವರ ಬಟ್ಟೆಯನ್ನ ನಾವು ಹೊಲಿತಿದ್ವಿ, ನಿಲ್ಲಿಸಿಬಿಡ್ತೀವಿ, ಅವರ ಬಟ್ಟೆಯನ್ನ ಅವರೇ ಹೊಲ್ಕೋಬಹುದು, ಅವರ ಬಟ್ಟೆಗಳನ್ನ ಅವರೇ ತೊಳ್ಕೋಬೇಕು. ಹೊಲಿಯೋದಕ್ಕೆ ಮತ್ತು ತೊಳ್ಕೊಳ್ಳೋದಕ್ಕೆ ಬೇಕಾಗುವ ದಕ್ಷಿಣೆ ಏನಿದೆಯೋ ಅಥವಾ ಫೀಸ್ ಏನಿದೆಯೋ ಅಥವಾ ಸಂಬಳ ಏನಿದೆಯೋ ಅದನ್ನ ತಂದು ನಮ್ಮ ಮನೆಗೆ ಅವರು ಮುಟ್ಟಿಸಿದ್ರೆ ನಮಗೆ ಯಾವುದೇ ತಕರಾರಿಲ್ಲ. ಅವರು ತಮ್ಮ ಕ್ಷೌರವನ್ನ ತಾವೇ ಮಾಡ್ಕೊಳ್ಳಿ, ತಮ್ಮ ಚಪ್ಪಲಿಯನ್ನ ತಾವೇ ಹೊಲ್ಕೊಳ್ಳಿ, ತಮ್ಮ ಬಟ್ಟೆಯನ್ನ ತಾವೇ ಹೊಲ್ಕೊಳ್ಳಿ, ತಮ್ಮ ಬಟ್ಟೆಯನ್ನ ತಾವೇ ತೊಳ್ಕೊಳ್ಳಿ. ಈ ರೀತಿಯಾಗಿ ಅನೇಕ ಕೆಲಸಗಳಿದಾವೆ. ಕೃಷಿ ಕೂಡ ಹಾಗೇನೆ, ಕೃಷಿಯನ್ನ ನಾವು ಮಾಡಿ ಅನ್ನವನ್ನು ಅವರಿಗೆ ಕೊಡ್ತೇವೆ, ಅವರೇ ಇವತ್ತಿನಿಂದ ಕೃಷಿಯನ್ನು ಮಾಡಲಿ, ಎಲ್ಲ ಕೆಲಸ ಅವರೇ ಮಾಡ್ಕೊಳ್ಳಿ. ಆದರೆ ಅದಕ್ಕೆ ತಗಲುವ ವೆಚ್ಚ ಏನಿದೆಯೋ ಅದು ನಮ್ಮ ಮನೆಗೆ ಬಂದು ಮುಟ್ಟಿಸಲು ಸಾಧ್ಯವೇ ಮಹಾಶಯರೇ ಅಂತ ಪಂಚಾಯತಿ ಮುಖ್ಯಸ್ಥರಿಗೆ ಫುಲೆ ಅವರು ಬಹಳ ಮಾರ್ಮಿಕವಾಗಿ ಈ ವಾದವನ್ನು ಮುಂದಿಡ್ತಾರೆ. ಅದರಿಂದ ಕಕ್ಕಾಬಿಕ್ಕಿಯಾದ ಪಂಚಾಯತಿಯ ಮುಖ್ಯಸ್ಥರು, ಹೌದಲ್ಲ, ಈ ಬಹುಜನರು ಶೂದ್ರರು ತಮ್ಮ ಮದುವೆಯನ್ನು ತಾವೇ ಮಾಡ್ಕೊಂಡ್ರೆ ಇವರಿಗೇನು ತಕರಾರು? ಅದು ತಮ್ಮ ಮದುವೆಯನ್ನು ಅವರು ತಾವೇ ಮಾಡ್ಕೊಂಡು ಇವರಿಗೆ ತಂದು ದಕ್ಷಿಣ ಕೊಡ್ಬೇಕು ಅನ್ನೋದು ಎಂಥ ಮಂಡುವ. ಹಾಗಿದ್ದ ಮೇಲೆ ಇವರ 190% ಕೆಲಸಗಳು ಈ ಶೂದ್ರರು ಬಹುಜನರೇ ಮಾಡ್ತಾರಲ್ಲ, ಹಾಗಾದ್ರೆ ಇವರು ಎಲ್ಲ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಂಡು ಆ ವೆಚ್ಚವನ್ನ, ದಕ್ಷಿಣೆಯನ್ನ ಬಹುಜನರಿಗೆ ಒಯ್ದು ಕೊಡ್ತಾರಾ ಅನ್ನುವ ಪ್ರಶ್ನೆ ಸರ್ಪಂಚರಿಗೆ ಕಾಡಿದಾಗ ಎದ್ದು ನಿಂತವರು ಎರಡು ಕೈ ಮುಗಿದು ಫುಲೆ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಎದ್ದು ಹೋಗಿ, ಮಹಾತ್ಮ ಜ್ಯೋತಿಬಾ ಫುಲೆ ಈ ದೇಶ ಕಂಡ ಅತ್ಯಂತ ದೊಡ್ಡ ಬಹುಜನ ಚಳವಳಿಯ ನೇತಾರ ಮತ್ತು ದಾರ್ಶನಿಕ. ಬಹುಜನರಲ್ಲಿ ಫುಲೆ ಅವರು ಬಿತ್ತಿದ ಜಾಗೃತಿಯ ಕಾರ್ಯ ಬಹುಶಃ 19-20ನೇ ಶತಮಾನದಲ್ಲಿ ಬೇರೆ ಯಾವ ದಾರ್ಶನಿಕರು ಮಾಡಲಿಲ್ಲ ಅಂದ್ರೆ ತಪ್ಪಿಲ್ಲ. ನಮಗೆಲ್ಲರಿಗೂ ಪ್ರಾತಸ್ಮರಣೀಯರಾಗಬೇಕಾದವರು ಇಂಥ ಬಹುಜನ ಚಳುವಳಿಯ ಮುಖಂಡರಾದಂಥ ಫುಲೆ ದಂಪತಿಗಳು, ನಾರಾಯಣ ಗುರುಗಳು, ಪೆರಿಯಾರ್ ಅವರು, ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು, ಬಸವಣ್ಣ, ಬುದ್ಧ ಮುಂತಾದವರೇ ಹೊರತು ಈ ಕಾಮಿಕ್ಸ್ ಕಥೆಯಲ್ಲಿ ಬರತಕ್ಕಂಥ ಪೌರಾಣಿಕ ಪಾತ್ರಗಳಲ್ಲ ಅನ್ನೋದನ್ನ ನಾವು ಮನಗಣಬೇಕಾಗ್ತದೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣ.